ಗುಡ್ ಮಾರ್ನಿಂಗ್ ಸರ್, ಎಲ್ಲರಿಗೂ ನಿಮ್ಮ ಭೂಮಿ ಪ್ರಿಯ ಮಾಡುವ ವಂದನೆಗಳು. ಸರ್, ನಾನು ನಿಮಗೆ ಇವತ್ತು ಒಂದು ವಿಲೇಜಿಂದ ಕೇವಲ ಒಂದು 400 ಮೀಟ್ರು ಹೋಗಿ ನಾವೊಂದು 2 ಎಕರೆ ಜಮೀನಿಗೆ ತಲುಪ್ತೀವಿ. ಅಂಥ ಜಮೀನನ್ನ ನಾವು ನಿಮಗೆ ತೋರ್ಸೋಕ್ಕೆ ಬಂದಿದ್ದೀನಿ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು, 22 ಕಿಲೋಮೀಟ್ರು ಅನಂತಪುರ ಟು ನಾವು ಚಿತ್ರದುರ್ಗ ಹೋಗುವಂಥ ಹೈವೇಯಿಂದ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಾವು ರಸ್ತೆಯಲ್ಲಿ ಬಂದ್ಬಿಟ್ಟು ಆ ರಸ್ತೆಯಿಂದ ಮತ್ತೆ ನಾವು ಜಮೀನಿಗೆ ಹೋಗ್ತೀವಿ. ಬನ್ನಿ, ಆ ಜಮೀನು ಹೇಗಿದೆ ತೋರಿಸ್ತೀನಿ, ಅಲ್ಲಿ ವಾತಾವರಣ ಹೇಗಿದೆ, ನೀರು ಹೇಗಿದೆ, ಎಲ್ಲ ನಿಮಗೆ ನೀಟಾಗಿ ಎಲ್ಲ ಪ್ರತಿಯೊಂದು ಸಂಕ್ಷಿಪ್ತವಾದಂಥ ಮಾಹಿತಿ ಕೊಡ್ತೀನಿ. ಜಮೀನು ಹತ್ರ ಹೋಗೋಣ ಬನ್ನಿ. ಸರ್, ರಸ್ತೆ ಬಂದ್ಬಿಟ್ಟು ನಮಗೆ ಇಲ್ಲಿ ಬರುತ್ತೆ ಹಿಂದ್ಗಡೆ. ಅಲ್ಲಿಂದ ನಾವು ರಸ್ತೆಯಿಂದ ಸೀದಾ ಈ ಜಮೀನು ಒಳಗಡೆ ಈ ಥರ ಬರ್ತೀವಿ ಒಳಗಡೆ. ಇಲ್ಲಿ ರಸ್ತೆ ತುಂಬ ದೊಡ್ಡದಾಗಿ, ಎಷ್ಟು ಬೇಗ ನಮಗೆ 15 ಅಡಿ ಬೇಕಾ 20 ಅಡಿ ಬೇಕಾ ರಸ್ತೆ ಸಿಗುತ್ತೆ. ರಸ್ತೆಗೆ ಏನು ಸಮಸ್ಯೆ ಇಲ್ಲ. ಇದು ಚಿಕ್ಕದಾದಂಥ ರಸ್ತೆ ನೋಡಿ, ನೀವು ಯಾವುದೇ ಥರ ಭಾವನೆಗಳೆಲ್ಲ ಅಂದ್ಕೊಬೇಡಿ. ಯಾಕಪ್ಪ ಅಂದರೆ ಇಲ್ಲಿ ನಮಗೆ ಏನು ಇದರಲ್ಲಿ ನಾವು ಎತ್ತಿನ ಗಾಡಿ ಅಥವಾ ನಮ್ಮ ಟೆಂಪೋಗಳು ತರಕಾರಿ ತೊಗೊಂಡೋಗೋದಕ್ಕೆ ಅಥವಾ ನಮ್ಮ ಬೈಕ್ಗಳು ಏನು ಅಡ್ಡಾಡ್ತಾವೆ ಅಷ್ಟು ಮಾತ್ರ ಇದು ಗುರುತಾಗಿರುತ್ತೆ. ನಿಮ್ಮ ದೊಡ್ಡ ಗಾಡಿ ಬಂದ್ರೂ ಇಲ್ಲಿ ಸಮಸ್ಯೆ ಇಲ್ಲ. ಯಾಕಂದರೆ ಇದೆಲ್ಲ ಫ್ಲ್ಯಾಟು ಒಬ್ಬ ರೈತರದೇ. ಎಲ್ಲ ಫ್ಲ್ಯಾಟು ಆ ಕಡೆಯಿಂದ ಹಿಂದ್ಗಡೆಯಿಂದ ಇಲ್ಲಿವರೆಗೂ ಒಬ್ಬರದೇ ಆಗಿರೋದ್ರಿಂದ ರಸ್ತೆಗೇನು ಸಮಸ್ಯೆ ಇರಲ್ಲ. ಸರ್, ಇದು ಅದ್ಭುತವಾದಂಥ ಮಣ್ಣು ನೋಡಿ. ಇದು ಅದ್ಭುತ ಅಂದರೆ ಅದ್ಭುತ. ನನ್ನ ಒಂದು ಲೈಫಲ್ಲಿ ಈ ಥರ ಮಣ್ಣು ನೋಡೋದು ನಾನು ತುಂಬ ಮೊದಲನೇ ಸಾರಿ. ಎಷ್ಟು ಚೆನ್ನಾಗಿದೆ ಅಂದರೆ ಇದು ಮಣ್ಣು ತುಂಬ ಚೆನ್ನಾಗಿದೆ. ಇದೇ ಥರ ಸಾಯಿಲು ಇಲ್ಲಿಂದ ಮೇಲ್ಗಡೆ ಹೋದ್ಮೇಲೆ 2 ಎಕರೆ ಸಿಗುತ್ತೆ. ಬನ್ನಿ ತೋರಿಸ್ತೀನಿ. ಎಲ್ಲ ಹಸಿರು ತುಂಬಿದ ವಾತಾವರಣ ಇದು. ಎಷ್ಟು ಚೆನ್ನಾಗಿದೆ ನೋಡಿ. ಬೆಳೆ, ನೆಲ, ಜಲ ತುಂಬ ಚೆನ್ನಾಗಿದೆ. ಒಳ್ಳೆ ವಾಟ್ರ್ ಇದೆ. ಎಲ್ಲ ಡ್ರಿಪ್ ಮಾಡಿದ್ದಾರೆ. ಸರ್, ಇದೇ ಭೂಮಿ. ಇದೆಲ್ಲ ಕಂಪ್ಲೀಟು ಕಡ್ಡಿ ಎಲ್ಲ ಇತ್ತಲ್ಲ, ಇದನ್ನೆಲ್ಲ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಇದನ್ನೆಲ್ಲ ಕಂಪ್ಲೀಟು ಕ್ಲೀನ್ ಮಾಡಿಸ್ತೀವಿ. ಎಲ್ಲ ನೀಟಾಗಿರುತ್ತೆ. ಇದು ನೋಡಿ ಸ್ಟ್ರೈಟ್ ಬರುತ್ತೆ. ಆ ಮೂಲೆಯಿಂದ ಕಂಪ್ಲೀಟಾಗಿ ಈ ಕಡೆ ಬರುವಂಥ ಮೂಲೆ ಬರುತ್ತೆ. ಇಲ್ಲಿಂದ ನಮಗೆ 2 ಎಕರೆ ನೋಡಿ ಕಂಪ್ಲೀಟಾಗಿ ಆ ಬದದವರೆಗೂ ಬರುತ್ತೆ. ರಸ್ತೆ ನಮಗೆ ಆ ಭಾಗದಲ್ಲಿ ಸಿಗುತ್ತೆ. ನಾವು ಮೇನ್ ರೋಡಿಂದ ಬಂದಂಥವರು ಸೀದಾ ಸ್ಟ್ರೈಟಾಗಿ ನಾವು ಸೀದಾ ಇಲ್ಲಿ ಬಂದು ಸೇರ್ಕೊತೀವಿ. ಮತ್ತು ನಮಗೆ ದೇವಮೂಲೆಯಿಂದನೇ ಒಳಗಡೆ ಎಂಟ್ರಿ ಸಿಗುತ್ತೆ. ಸರ್, ಇದು ಮಣ್ಣಿನ ವಿಷಯಕ್ಕೆ ಬಂದರೆ ಅದ್ಭುತವಾದಂಥ ಭಾಳ ಅಂದರೆ ಭಾಳ ಚೆನ್ನಾಗಿದೆ. ಇದೇ ಥರ ಇರ್ಬೋದು ನಾವು ದಾಳಿಂಬೆ, ಪಪ್ಪಾಯಿ, ಏಲಕ್ಕಿ ಬಾಳೆ, ಮತ್ತು ದೊಡ್ಡ ಬಾಳೆ, ಚಿಕ್ಕ ಬಾಳೆ, ಮತ್ತು ಶೇಂಗಾ, ತೊಗರಿ ಎಲ್ಲ ಬೆಳೆಯೋದಕ್ಕೆ ನೋಡಿ. ನಾನು ನಿಮಗೆ ಈ ಮಣ್ಣನ್ನು ತೋರಿಸ್ತೀನಿ ಯಾವ ಥರ ಇದೆ ಅಂದರೆ, ಇದು ಸ್ವಲ್ಪ ಗಟ್ಟಿಯಾಗಿದೆ. ಆದರೂ ಸಹ ನೋಡಿ ಹಿಂಗಿರ್ಬೇಕು ಮಣ್ಣು ನೋಡಿದ್ರಲ್ಲ ಹೇಗಿದೆ. ಈ ಥರ ಮಣ್ಣು ಇರಬೇಕು. ಭಾಳ ಚೆನ್ನಾಗಿದೆ ನೋಡಿ. ಹೇಗಿದೆ ನೋಡಿ. ಈ ಥರ ಇರ್ಬೇಕು ಸಾಯಿಲ್. ಸಖತ್ತು ಚೆನ್ನಾಗಿದೆ ಮಣ್ಣು ಮಾತ್ರ. 2 ಎಕರೆ ಸಬ್ಸೆಂಟು ಇಲ್ಲಿ ವಾಟ್ರ್ ಸಿಗುತ್ತೆ ನಮಗೆ. ಇಲ್ಲಿ ಈ ತೋಟದವ್ರದ್ದೇ. ನಿಮಗೆ ಒಳ್ಳೆ ಇಲ್ಲಿ ನೀರಿರುವಂಥ ಜಾಗ ಇದು. ಒಂದೇ ಒಂದು ಸಿಂಗಲ್ ಬೋರ್ ಹಾಕ್ಸ್ಕೊಂಡ್ರೆ ಸಾಕು, 2 ಇಂಚು ನೀರು ಒಳ್ಳೆ ಬರುತ್ತೆ. ಇದು ತೋಟ ಮಾಡ್ಕೊಳೋದಕ್ಕಂತೂ ಅದ್ಭುತವಾದಂಥ ಜಾಗ. ಭಾಳ ಅಂದರೆ ಭಾಳ ಚೆನ್ನಾಗಿದೆ. ವಿಲೇಜ್ ಇಲ್ಲಿಂದ ಕೇವಲ 500 ಮೀಟ್ರ್ನಲ್ಲೇ ನಿಮಗೆ ಎಲ್ಲ ಕಡೆಯೂ ಮನೆಗಳಿದೆ ನೋಡಿ. ಇಲ್ಲಿ ಸಹ ಒಂದು ಒಳ್ಳೆ ವಾಸಕ್ಕೆ ಮನೆ ಮಾಡ್ಕೊಂಡಿದ್ದಾರೆ ರೈತರು. ತುಂಬ ಅನುಕೂಲವಾದಂಥ ಪ್ರದೇಶ ಇದು. ಸೊ ಅದು ರೇಟಿನ ವಿಷಯಕ್ಕೆ ಬಂದರೆ ನಿಮಗೆ ಇದು ಸರ್ ಕೇವಲ 16.5 ಲಕ್ಷ ಹೇಳ್ತಾ ಇದ್ದೀನಿ. ಅದರಲ್ಲೂ ಸಹ ನಾನು ಸ್ವಲ್ಪ ನೆಗೆಷಬಲ್ ಮಾಡಿ ಕೊಡ್ತೀನಿ. ನೋಡಿ ಸರ್, ಇದು ಒಳ್ಳೆ ಗೋಮಾತೆ ನಿಂತಿದೆ ಇಲ್ಲಿ. ಗೋಮಾತೆ, 2 ಗೋಮಾತೆಗಳು. ಇವು ದಿನನಿತ್ಯ ಒಂದು ಒಳ್ಳೆ ಶುದ್ಧವಾದಂಥ ಹಾಲು ಕೊಡುವಂಥ ತಳಿ. ಮತ್ತು ನಮಗೆ ರೈತರು ಇದನ್ನು ನಾವು ಗೋಮಾತೆ ಸಾಕೋದ್ರಿಂದ ನಮಗೆ ದಿನನಿತ್ಯ ಒಂದು ಒಳ್ಳೆ ATM ಇದೆ ಸರ್. ನಮ್ಮ ಮನೇಲಿ 2 ATM ಇದಾವೆ ಅಂದರೆ 2 ATM ಇದ್ದಾವೆ ನಮ್ಮ ಮನೆಯಲ್ಲಿ. ಒಂದು ಕೆನರಾ ಬ್ಯಾಂಕು, ಒಂದು ಗ್ರಾಮೀಣ ಬ್ಯಾಂಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ನಾವು ಯಾವುದೇ ಸಾಲ ಸೂಲ ಇದ್ದರೂ ನಾವು ಕೆನರಾ ಬ್ಯಾಂಕಲ್ಲಿ ಕ್ಲಿಯರ್ ಮಾಡ್ಕೊತೀವಿ. ಗ್ರಾಮೀಣ ಬ್ಯಾಂಕಲ್ಲಿ ನಮ್ಮದು ಡಿಪಾಸಿಟ್ ಆಗುತ್ತೆ ಇದ್ರ ದುಡ್ಡು ಅಂತೇಳಿ.
ಕಷ್ಟ ಬರಂಗಿಲ್ಲ ಏನು ಮಾಡೋದು. ಹೌದು